ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಮದುವೆಗೆ ತಂದಿರ ನಾವು ಎಲ್ಲರೂ ಬಟ್ಟೆ ಕೊಡಬೇಕಿತ್ತಲ್ಲ, ಆ ಬಟ್ಟೆ ತಂದಿದ್ವಿ. ಎಲ್ಲ ಬ್ಯಾಗು ಬಾಯ್ಸಿಗೂ ಮತ್ತು ಗರ್ಲ್ಸ್ಗೆಲ್ಲ ಕೊಡಬೇಕಲ್ಲ ಬಟ್ಟೆಗಳು, ಅದನ್ನೆಲ್ಲ ತಂದಿದ್ವಿ. ಮತ್ತು ಎಲ್ಲ ನೋಡಿಬಿಟ್ಟು ಎಲ್ಲ ಮತ್ತೆ ಚೀಲಕ್ಕೆ ತುಂಬ್ತಾಯಿದ್ವಿ. ನಮ್ಮ ಅಜ್ಜಿ ನೋಡಲಿ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದಿದ್ವಿ. ಮತ್ತೆ ಎಲ್ಲ ರಿಟರ್ನ್ ಹಂಗೆ ತುಂಬ್ತಾಯಿದ್ವಿ. ಇನ್ನೊಂದು ಇದರಲ್ಲಿ ಏನಪ್ಪ ಅಂದರೆ, ನಾವು ಯಾವ ಸೀರೆ ಅದರಲ್ಲಿ ನಮ್ಮ ತಂಗಿಗೆ ಮತ್ತು ನನಗೆ ಒಂದೆರಡು ಸೀರೆ ತೊಗೊಂಡ್ವಿ. 2 ಸೀರೆ ತೊಗೊಂಡ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಹಂಗೆ ಪ್ಯಾಕ್ ಮಾಡ್ತಾಯಿದ್ವಿ. ಮತ್ತು ಅಲ್ಲಿ ಪಿಂಕ್ ಕಲರ್ ಒಂದು ಬ್ಯಾಗ್ ಇದೆಯಲ್ಲ, ಆ ಥರ ಬ್ಯಾಗು ನಮ್ಮ ಮಮ್ಮಿನೇ ಸ್ಟಿಚ್ ಮಾಡಿದ್ದು. ಆ ಥರ ತುಂಬ ಬ್ಯಾಗ್ಸ್ ಎಲ್ಲ ತುಂಬ ಸ್ಟಿಚ್ ಮಾಡಿದರು. ಅವೆಲ್ಲ ಹೊಸ ಬ್ಯಾಗ್ಗಳಿಗೆ ಬಟ್ಟೆ ಕೊಡಬೇಕಲ್ಲ, ಆ ಸೀರೆ ಮತ್ತು ಅವ್ರಿಗೆ ಸೀರೆ ಅದ್ರೊಳಗಡೆ ಇಟ್ಬಿಟ್ಟು ಅವ್ರ ಹೆಸ್ರು ಬರೆದ್ಬಿಟ್ಟು ಹಿಂದೆನೇ ಸ್ಟಿಚ್ ಮಾಡ್ತಾಯಿದ್ರು ನಮ್ಮ ಮಮ್ಮಿ. ನಾನು ನನ್ನ ತಮ್ಮ ನನ್ನ ತಂಗಿ ಎಲ್ಲ ಸೇರಿಬಿಟ್ಟು ನೋಡಿ ಈ ಥರ ನಮ್ಮ ತಂಗಿ ಎಲ್ಲ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಬ್ಯಾಗಲ್ಲಿ ಹಾಕಿ ಕೊಡ್ತಾಯಿದ್ರು. ಮತ್ತು ಬಾಯ್ಸ್ಗೆ ನೋಡಿ ಶರ್ಟು, ಪ್ಯಾಂಟು, ಟವಲ್ಲು, ಪಂಜೆ, ಶರ್ಟ್ ಬಟ್ಟೆ ಮತ್ತು ಟವಲ್ ಹಾಕ್ಬಿಟ್ಟು ಕರ್ಕಿ ಟವಲ್ ಬರುತ್ತಲ್ಲ ಆ ಥರ ಟವಲ್ ತೊಗೊಂಡು ಎಲ್ಲ ಪ್ಯಾಕ್ ಮಾಡಿ ನಮ್ಮ ತಮ್ಮ ಕೊಡ್ತಾಯಿದ್ದಾನೆ. ನಾನು ನಮ್ಮ ಮಮ್ಮಿ ಕೊಡ್ತಾಯಿದ್ದೆ. ನಮ್ಮ ಮಮ್ಮಿ ಸ್ಟಿಚ್ ಮಾಡಿಬಿಟ್ಟು ಹಂಗೆ ಕೆಳಗೆ ಹಾಕ್ತಿದ್ದಾರೆ. ಈ ಥರ ಇದ್ದರೆ ಕನ್ಫ್ಯೂಸ್ ಆಗೋಲ್ಲ ನಮಗೆ ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿಬಿಟ್ಟು ನಾವು ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡಿದ್ವಿ. ಬಟ್ ಈ ಬ್ಯಾಗ್ಗೆ ಕಾಸ್ಟು ತುಂಬಾ ಆಯಿತು. ಸ್ಟಿಚಿಂಗ್ ಕಾಸ್ಟು ನಮ್ಮ ಮಮ್ಮಿನೇ ಸ್ಟಿಚ್ ಮಾಡಿದ್ದು, ಬಟ್ ಕ್ಲಾತಿಗೆಲ್ಲ ಕಾಸ್ಟ್ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಕಷ್ಟದ ವಿಷಯ ಅನ್ನಿಸ್ತು. ಎಲ್ಲ ಬ್ಯಾಗು ಒಂದೊಂದೇ ಬಟ್ಟೆ ಎಲ್ಲ ಜೋಡಿಸಿ ನನ್ನ ತಮ್ಮ, ನಾನು, ಮನು ಮತ್ತು ನಮ್ಮ ಅಜ್ಜಿ ಎಲ್ಲರೂ ಹಾಕಿ ಕೊಡ್ತಾಯಿದ್ವಿ. ನಮ್ಮಮ್ಮ ಒಂದೊಂದೇ ಸ್ಟಿಚ್ ಮಾಡಿಬಿಟ್ಟು ಕೊಡ್ತಾಯಿದ್ರು. ಮತ್ತು ಅದನ್ನೆಲ್ಲ ಇನ್ನೊಂದು ಬಟ್ಟೆ ಒಂದು ಬ್ಯಾಗ್ ಒಳಗಡೆ ಎಲ್ಲ ತುಂಬಿಡ್ತಾಯಿದ್ವಿ. ನೋಡಿ ಅಲ್ಲಿ ಟರ್ಕಿ ಟವಲ್ ಇದೆಯಲ್ಲ, ಆ ಥರದ್ದೇ ಎಲ್ಲ ಡಿಫ್ರೆಂಟ್ ಕಲರ್ಸ್ ತಂದಿದ್ದು ಎಲ್ಲ. ಮತ್ತು ಸೇಮ್ ಆ ಬ್ಯಾಗ್ ಒಳಗಡೆ ಎಲ್ಲ ತುಂಬಿಡ್ತಾಯಿದ್ವಿ. ಸ್ಟಿಚ್ ಆಗಿದೆ ಬ್ಯಾಗೆಲ್ಲ. ಮತ್ತು ಅಲ್ಲಿ ನಾವು ಕೊಡುವಾಗ ಒಂದೊಂದೇ ತೆಗೆದ್ಬಿಟ್ಟು ಇದು ಬಾಯ್ಸ್ದು, ಈ ಬ್ಯಾಗ್ ಫುಲ್ ಬಾಯ್ಸ್ದು, ಇನ್ನೊಂದು ಬ್ಯಾಗ್ ಫುಲ್ ಗರ್ಲ್ಸ್ದಿತ್ತು. ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಎಲ್ಲ ಕಟ್ಟಿಟ್ವಿ. Thank you for watching. Bye bye.